ಮಹಾಗುರುಗಳಾದ ದೇವಗುರು ಬೃಹಸ್ಪತಿಯು ಇದೀಗ ಮಕರ ರಾಶಿಯವರಿಗೆ ಎಚ್ಚರಿಕೆಯ ಸಂದೇಶಗಳನ್ನು ನೀಡಲಾಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಕರ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯವರು ಸಂದೇಶಗಳನ್ನು ಕಳುಹಿಸಲಾಗಿದೆ. ಅದಕ್ಕೆ ಪರಿಹಾರಗಳನ್ನು ಸಹ ಇದೇ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಮಕರ ರಾಶಿಯವರ ಪರಿಹಾರಗಳನ್ನು ಬನ್ನಿ ಮೊದಲಿಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಯಲ್ಲಿ ಕುಳಿತಿದ್ದಾರೆ. ಹೌದು, ಕರ್ಕಾಟಕ ರಾಶಿಯಲ್ಲಿ ಕುಳಿತಿದ್ದು ಮಕರ ರಾಶಿಯವರಿಗೆ ಯಾವೆಲ್ಲ ಪ್ರಭಾವಗಳನ್ನು ಬೀರಲಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮಕರ ರಾಶಿಯವರು ನೀವು ಶ್ರಮಜೀವಿಗಳಾಗಿರ್ತೀರ. ಹೌದು, ಅತ್ಯಂತ ಶ್ರಮಪಟ್ಟು ಕಷ್ಟಪಟ್ಟು ಜೀವನವನ್ನು ನಡೆಸ್ತಕ್ಕಂತಹ ಸ್ವಭಾವವುಳ್ಳವರು ಮಕರ ರಾಶಿಯವರಾಗಿರ್ತಾರೆ. ಹೌದು, ನೀವು ಶ್ರಮಜೀವಿಗಳು, ಅತ್ಯಂತ ಜವಾಬ್ದಾರಿಯಿಂದ ಬದುಕ್ತಕ್ಕಂತಹ ವ್ಯಕ್ತಿಗಳು ನೀವಾಗಿರ್ತೀರ. ನಿಮ್ಮ ಜೀವನದಲ್ಲಿ ಯಾವುದೂ ಸುಲಭವಾಗಿ ಬಂದಿಲ್ಲ. ಅತ್ಯಂತ ಪರಿಶ್ರಮ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಗಳಾದ್ರೇ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ನೀವು ಯಾವುದನ್ನು ಸಹ ಸುಲಭವಾಗಿ ಪಡ್ಕೊಂಡಿಲ್ಲ. ಎಲ್ಲ ಕಷ್ಟಪಟ್ಟು ನೀವು ಪಡೆದಿರತಕ್ಕಂಥದ್ದು. ಹೌದು, ಹಗಲು ಇರಲು ಕಷ್ಟಪಟ್ಟಿದ್ದೀರಾ. ಹೌದು, ನಿಮ್ಮೊಳಗಿನ ನೋವನ್ನು ನೀವು ಯಾರೊಂದಿಗೂ ಹಂಚಿಕೊಂಡಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಸಹ ಹೊರಗಿನ ಜನ ನಿಮ್ಮನ್ನು ನೋಡುವಾಗ ನೀವು ತುಂಬ ಶಾಂತಿಯಿಂದ ನಗುತ್ತಾ ಅವರ ಕಣ್ಣ ಮುಂದೆ ಇರ್ತೀರಾ. ಹೌದು, 12 ವರ್ಷದ ಬಳಿಕ ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾರೆ. ಈ ಕಾರಣದಿಂದಾಗಿ ಈ ಹಿಂದೆ ನಿಮಗೆ 100 ಪಟ್ಟು ಶ್ರಮಕ್ಕೆ 10 ಪಟ್ಟು ಪ್ರತಿಫಲ ಮಾತ್ರ ಸಿಗ್ತಿತ್ತು. ಈಗ 7ನೇ ಮನೆಯಲ್ಲಿರುವ ರಾಜನಂತೆ ಕುಳಿತಿರುವ ಗುರು ನಿಮ್ಮ 1ನೇ ಮನೆಯನ್ನು ನೋಡುತ್ತಿದ್ದಾರೆ. ಇದರಿಂದ ನಿಮ್ಮಲ್ಲಿ ಅದೃಷ್ಟದ ತೇಜಸ್ಸು ಮೂಡಲಿದೆ. ನಂತರ ಸಮಾಜದಲ್ಲಿ, ಕುಟುಂಬದಲ್ಲಿ ನಿಮ್ಮ ಗೌರವನೂ ಸಹ ಹೆಚ್ಚಾಗಲಿದೆ. ಗುರುವಿನ 5ನೇ ದೃಷ್ಟಿಯು ನಿಮ್ಮ 11ನೇ ಮನೆ ಅಂತಂದರೆ ಲಾಭಸ್ಥಾನದ ಮೇಲೆಯೂ ಸಹ ಬೀಳಲಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಆರ್ಥಿಕ ಮಟ್ಟ ಏರಿಕೆಯಾಗಲಿದೆ. ಧನಲಾಭ ಪ್ರಾಪ್ತಿಯಾಗಲಿದೆ. ನಿಮಗೆ ಹಣ ಬರ್ತಕ್ಕಂತಹ ದಾರಿಗಳು ಹೆಚ್ಚಾಗಲಿದೆ. ಹೌದು, ಗುರುವಿನ 9ನೇ ದೃಷ್ಟಿ ನಿಮ್ಮ 3ನೇ ಮನೆ ಅಂತಂದರೆ ಪರಾಕ್ರಮ ಸ್ಥಾನದ ಮೇಲೆ ಬೀಳಲಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಹೆಚ್ಚಾಗಲಿದೆ. ಯಾವುದೇ ಒಂದು ಕಾರ್ಯವನ್ನು, ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂಥದ್ದು. ನಂತರ ಹೊಸ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೌದು, ಒಪ್ಪಂದಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನೀವು ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ. ನಿಮ್ಮ ಪತಿ ಅಥವಾ ಪತ್ನಿ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಉದ್ಯೋಗ ಇಲ್ಲದೇ ಇರುವವರಿಗೆ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಈಗಾಗಲೇ ಉದ್ಯೋಗನ ಮಾಡ್ತಿದ್ರೆ ಸೊ ನಿಮಗೆ ಪ್ರತಿ ತಿಂಗಳು ಬರ್ತಕ್ಕಂತಹ ವೇತನನ್ನು ಸಹ ಏರಿಕೆಯಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ಸಹ ನೀವು ಕಾಣ್ತೀರಾ. ವಿವಾಹಕ್ಕೆ ಯೋಗ ಕೂಡಿ ಬರುತ್ತದೆ. ಹೌದು, ವಿವಾಹ ಮಾಡೋದಕ್ಕೆ ಈಗಾಗಲೇ ಕಾಯ್ತಿರೋರಿಗೆ ವಿವಾಹ ಮಾಡೋದಕ್ಕೆ ಈಗ ಸಮಯ ಆದರೆ ಕೂಡಿ ಬರ್ತಕ್ಕಂಥದ್ದು. 7ನೇ ಮನೆಯಲ್ಲಿರುವ ಗುರುವು ನಿಮ್ಮ ವಿವಾಹದ ತೊಂದರೆಯೆಲ್ಲ ದೂರ ಮಾಡಲಿದ್ದಾರೆ. ಹೌದು, ಗಂಡ ಹೆಂಡತಿ ಮಧ್ಯೆ ಇರುವ ಮನಸ್ತಾಪಗಳೆಲ್ಲನೂ ಸಹ ದೂರ ಆಗಲಿದೆ. ದಾಂಪತ್ಯದ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ. ಹೌದು, ಇದೀಗ ದೇವಗುರು ಬೃಹಸ್ಪತಿಯು ಇದೀಗ ಮಕರ ರಾಶಿಯವರಿಗೆ ನೀಡಿರ್ತಕ್ಕಂತಹ ಆ ಸೂಚನೆಗಳು, ಆ ಎಚ್ಚರಿಕೆಗಳು ಯಾವುವು? ಬನ್ನಿ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಮೊದಲನೆಯದು, ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಹೌದು, ಇದು ಮೊದಲನೆಯ ಎಚ್ಚರಿಕೆಯಾಗಿರುತ್ತೆ. ದೇವಗುರು ಬೃಹಸ್ಪತಿಯವರು ತಿಳಿಸಿರ್ತಕ್ಕಂಥದ್ದು. ಹೌದು, ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಅದು ಆಹಾರ ಪದ್ಧತಿಯಲ್ಲೂ ಸಹ ಆಗಿರಬಹುದಾಗಿರುತ್ತೆ. ನಂತರ 2ನೆಯ ಎಚ್ಚರಿಕೆ ಬಂದ್ಬಿಟ್ಟು ವ್ಯಾಪಾರದಲ್ಲಿ ಎಚ್ಚರಿಕೆ ಇರಲಿ. ಹೌದು, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗಿರುತ್ತೆ. ಯಾವುದೇ ಒಂದು ನಿರ್ಧಾರವನ್ನು ನೀವು ತಗೊಳ್ಳೋ ರೀತಿ ಇದ್ದರೆ ಅದು ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು. ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕಾಗಿದ್ರೆ ಒಂದಲ್ಲ ಬರೋಬ್ಬರಿ 10 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು.
ಹಾಗಿದ್ರೆ ಮಕರ ರಾಶಿಯವರ ಪರಿಹಾರಗಳನ್ನು ಈಗ ನಾವು ನೋಡ್ತಾ ಹೋಗೋಣ ಬನ್ನಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮೊದಲನೇ ಪರಿಹಾರ ಬಂದ್ಬಿಟ್ಟು ಪ್ರತಿ ಶುಕ್ರವಾರ ಸ್ನಾನ ಮುಗಿಸಿದ ನಂತರ ನೀವು ಶ್ರೀ ಸೂಕ್ತವನ್ನು ಪಠನೆ ಮಾಡಿ. ಇದರ ಮೂಲಕ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿ ಎಲ್ಲ ನಿಮ್ಮ ಮನೆಯಿಂದ ಹೊರ ಹೋಗ್ತಕ್ಕಂಥದ್ದು. ಆಕಸ್ಮಿಕ ಧನಲಾಭ ಪ್ರಾಪ್ತಿಯಾಗುತ್ತೆ. ನಂತರ ಬೇರೆ ಬೇರೆ ಕಡೆಯಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲ ನಿಮಗೆ ಬಂದು ಸೇರ್ತಕ್ಕಂಥದ್ದು. ಹೌದು, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಶ್ರೀ ಸೂಕ್ತವನ್ನು ಪಠನೆ ಮಾಡೋದ್ರ ಮೂಲಕ, ಅದು ಸಹ ಪ್ರತಿ ಶುಕ್ರವಾರ, ನಿಮ್ಮೊಳಗಿನ ಶಕ್ತಿಗಳೆಲ್ಲ ಹೆಚ್ಚಾಗುತ್ತೆ. ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದ್ರ ಮೂಲಕ ಮನೆಯಲ್ಲಿ ಎಲ್ಲ ಅದೃಷ್ಟದ ಫಲಗಳು ಸಿಗ್ತಕ್ಕಂಥದ್ದು. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸಿನ ದಾರಿಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ನಂತರ ಎರಡನೇ ಪರಿಹಾರ ಬಂದ್ಬಿಟ್ಟು ನಿಮ್ಮ ಸಂಗಾತಿಗೆ ಆಗಾಗ ಹಳದಿ ಬಣ್ಣದ ವಸ್ತ್ರ, ಉಡುಪುಗಳನ್ನು ನೀಡ್ತಕ್ಕಂಥದ್ದು. ಹೌದು, ಹಳದಿ ಬಣ್ಣ ಎಂದರೆ ಬೃಹಸ್ಪತಿ, ದೇವಗುರು ಬೃಹಸ್ಪತಿಗೆ ತುಂಬ ಇಷ್ಟವಾದ ಬಣ್ಣ ಆಗಿರ್ತಕ್ಕಂತಹ ಕಾರಣದಿಂದಾಗಿ ನಿಮ್ಮ ಸಂಗಾತಿಗೆ ನೀವು ಆಗಾಗ ಹಳದಿ ಬಣ್ಣದ ವಸ್ತ್ರಗಳನ್ನಾಗಿರ್ಬೋದು ಅಥವಾ ಹಳದಿ ಬಣ್ಣದ ಯಾವುದೇ ರೀತಿ ಉಡುಗೊರೆಯನ್ನು ನೀವು ನೀಡೋದ್ರ ಮೂಲಕನೂ ಸಹ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಎಲ್ಲದರಲ್ಲೂ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ. ನಂತರ ಮೂರನೆಯ ಪರಿಹಾರವನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಹೌದು, ಮೂರನೇ ಪರಿಹಾರ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಪರಿಹಾರ ಆಗಿರುತ್ತೆ. ಅದು ಏನಂತಂದರೆ, ಪ್ರತಿದಿನ ಮುಂಜಾನೆ ಎದ್ದ ನಂತರ ನೀವು ಗುರುಮಂತ್ರವನ್ನು ಪಠನೆ ಮಾಡಿ. ಅದು ಸಹ 108 ಬಾರಿ ಪಠನೆಯನ್ನು ಮಾಡೋದ್ರ ಮೂಲಕ ಜೀವನದಲ್ಲಿ ಅತ್ಯಂತ ಶುಭ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು, ಜೀವನವೇ ಬದಲಾಗ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳೆಲ್ಲ ದೂರ ಆಗುತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತಂದರೆ ಜೀವನದಲ್ಲಿ ಯಶಸ್ಸಿನ ಹುಮ್ಮಸ್ಸು ನಿಮಗೆ ಸಿಗ್ತಕ್ಕಂಥದ್ದು. ನಂತರ ಕೊನೆಯ ಪರಿಹಾರ ಬಂದ್ಬಿಟ್ಟು ಪ್ರತಿ ಗುರುವಾರ ಗಂಡ ಹೆಂಡತಿ ಇಬ್ಬರೂ ಸಹ ಗುರು ದೇವಸ್ಥಾನಕ್ಕೆ ಅಥವಾ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ ಹೋಗೋದ್ರ ಮೂಲಕ, ನಿಮ್ಮ ಇಷ್ಟದ ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ನಿಮಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಇದರಿಂದ ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತೆ. ದೇವಾಲಯಕ್ಕೂ ಸಹ ಹಳದಿ ಬಣ್ಣದ ಹಣ್ಣುಗಳು, ಪುಷ್ಪಗಳನ್ನು ನೀಡೋದ್ರ ಮೂಲಕನೂ ಸಹ ಹೆಚ್ಚು ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಈ ಹಿಂದೆ ನಿಮಗೆ ಪಟ್ಟಂತಹ ಕಷ್ಟಕ್ಕೆಲ್ಲ ಈಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು ಈ ಪರಿಹಾರಗಳನ್ನು ಮಾಡೋದ್ರ ಮೂಲಕ. ಹೌದು, ಇದು ಮಕರ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯವರು ಕಳಿಸಿರ್ತಕ್ಕಂತಹ ಎಚ್ಚರಿಕೆ ಮತ್ತು ಪರಿಹಾರದ ಸೂತ್ರಗಳಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.